ನಮಸ್ಕಾರ ಸ್ನೇಹಿತರೆ. ರಾಮಾಯಣದಲ್ಲಿ ಅಸಾಧ್ಯವಾದುದನ್ನು ಸಾಧಿಸಿದ್ದು ಒಂದು ಅದ್ಭುತ ಶಕ್ತಿ. ಅದು ಸಂಜೀವಿನಿ ಬೂಟಿ. ಸತ್ತವರನ್ನು ಬದುಕಿಸುವ ಶಕ್ತಿ ನಿಜವಾಗಿಯೂ ಇದಕ್ಕೆ ಇತ್ತ? ಇಂದು ಆ ಪರ್ವತ ಎಲ್ಲಿದೆ? ವಿಜ್ಞಾನ ಈ ಬಗ್ಗೆ ಏನು ಹೇಳುತ್ತದೆ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮಹಾನ್ ರಹಸ್ಯವನ್ನ ತಿಳಿದುಕೊಳ್ಳೋಣ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಹೋಗೋಣ. ರಾಮ ರಾವಣರ ಯುದ್ಧ ತುಂಬಾ ಭೀಕರವಾಗಿತ್ತು. ರಾವಣನ ಮಗ ಇಂದ್ರಜಿತು ಶಕ್ತಿ ಆಯುಧವನ್ನು ಪ್ರಯೋಗಿಸಿ ಲಕ್ಷ್ಮಣನು ಪ್ರಜ್ಞಾಹೀನನಾಗಿ ಬೀಳುತ್ತಾನೆ. ಆಗ ಲಂಕೆಯ ಪ್ರಸಿದ್ಧ ವೈದ್ಯ ಸುಷೇಣರನ್ನು ಕರೆತರುತ್ತಾರೆ. ಲಕ್ಷ್ಮಣನ ಪ್ರಾಣ ಉಳಿಸಲು ಕೇವಲ ಸೂರ್ಯೋದಯದ ಮೊದಲು ಹಿಮಾಲಯದ ದ್ರೋಣಗಿರಿ ಪರ್ವತದಿಂದ 4 ಅಪರೂಪದ ಗಿಡಮೂಲಿಕೆಗಳನ್ನು ತರಬೇಕು ಎಂದು ಆತ ತಿಳಿಸುತ್ತಾನೆ. ಆ 4 ಪ್ರಮುಖ ಗಿಡಮೂಲಿಕೆಗಳು ಯಾವುದು ಎಂದು ನೋಡುವುದಾದರೆ, ಮೊದಲನೇದಾಗಿ ಮೃತ ಸಂಜೀವಿನಿ. ಇದು ಸತ್ತವರನ್ನ ಪುನರುಜ್ಜೀವನಗೊಳಿಸುತ್ತೆ. ಮತ್ತೆ ವಿಶಲ್ಯಕರಣಿ, ಇದು ಬಾಣಗಳಿಂದಾದ ಗಾಯಗಳನ್ನ ಗುಣಪಡಿಸುತ್ತೆ. ಮತ್ತೆ ಸುವರ್ಣಕರಣಿ, ಇದು ಚರ್ಮದ ಬಣ್ಣ ಮತ್ತೆ ಕಾಂತಿಯನ್ನ ಮರಳಿಸುತ್ತೆ. ಮತ್ತೆ ಸಂಧಾನಕರಣಿ, ಇದು ಮುರಿದ ಮೂಳೆಗಳನ್ನ ಜೋಡಿಸುತ್ತೆ. ಆಗ ಹನುಮಂತನು ಇವೆಲ್ಲವನ್ನು ತರಲು ವಾಯುವೇಗದಲ್ಲಿ ಹಿಮಾಲಯಕ್ಕೆ ತಲುಪುತ್ತಾನೆ. ಆದರೆ ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತದೆ. ಪರ್ವತದ ಮೇಲಿರುವ ಗಿಡಮೂಲಿಕೆಗಳು ಪ್ರಕಾಶಿಸುತ್ತಿದ್ದವು. ಹನುಮಂತನಿಗೆ ಸರಿಯಾಗಿ ಗಿಡ ಯಾವುದು ಎಂದು ತಿಳಿಯುತ್ತಿರಲಿಲ್ಲ. ಸಮಯ ಕಡಿಮೆ ಇತ್ತು. ಗಿಡ ಸಿಗದಿದ್ದರೆ ಇಡೀ ಪರ್ವತವನ್ನೇ ಒಯ್ಯುತ್ತೇನೆ ಎಂದು ನಿರ್ಧರಿಸಿ ಹನುಮಂತ ದ್ರೋಣಗಿರಿ ಪರ್ವತವನ್ನೇ ಕಿತ್ತು ಲಂಕೆಯತ್ತ ಹಾರುತ್ತಾನೆ. ಹನುಮಂತ ಪರ್ವತದೊಂದಿಗೆ ಲಂಕೆಗೆ ಬಂದಾಗ ಆ ಗಿಡಗಳು ಸುಗಂಧಕ್ಕೆ ಲಕ್ಷ್ಮಣನು ಎಚ್ಚರಗೊಳ್ಳುತ್ತಾನೆ. ಕೇವಲ ಲಕ್ಷ್ಮಣ ಮಾತ್ರವಲ್ಲ, ಯುದ್ಧದಲ್ಲಿ ಮಾಡಿದ್ದ ವಾನರ ಸೈನ್ಯವು ಇದರಿಂದ ಪುನರ್ಜನ್ಮ ಪಡೆಯುತ್ತಾರೆ. ಇನ್ನು ಶ್ರೀಲಂಕಾದಲ್ಲಿ 5 ಕಡೆಗಳಲ್ಲಿ ಈ ಪರ್ವತಗಳ ಭಾಗಗಳು ಬಿದ್ದಿವೆ ಎಂದು ಹೇಳಲಾಗುತ್ತೆ. ರೊಮ್ಮಸಾಲ, ರೀಟಿಗಾಲ, ಸಿಗಿರಿಯ, ಹಕ್ಕಗಲ ಮತ್ತು ಕಚ್ಚತೀವು ಈ ಸ್ಥಳಗಳಲ್ಲಿ ಈ ಪರ್ವತದ ಭಾಗಗಳು ಬಿದ್ದಿವೆ ಎಂದು ಇವತ್ತಿಗೂ ಕೂಡ ಹೇಳಲಾಗುತ್ತೆ. ವಿಶೇಷವೇನೆಂದರೆ ಈ ಪ್ರದೇಶಗಳಲ್ಲಿ ಬೆಳೆಯುವ ಗಿಡಗಳು ಸುತ್ತಮುತ್ತಲಿನ ಸಸ್ಯಗಳಿಗಿಂತ ಸಂಪೂರ್ಣ ವಿಭಿನ್ನವಾಗಿವೆ ಮತ್ತು ಅವು ಹಿಮಾಲಯದಲ್ಲಿ ಮಾತ್ರ ಕಂಡುಬರುವ ತಳಿಗಳಾಗಿವೆ. ಆದ್ದರಿಂದ ಇದು ಇಂದಿಗೂ ಅಚ್ಚರಿಯಾಗಿ ಉಳಿದಿದೆ. ಇನ್ನು ಕೆಲವು ಭಾರತದ ಉತ್ತರಾಖಂಡದ ದ್ರೋಣಗಿರಿ ಗ್ರಾಮದ ಜನರು ಇಂದಿಗೂ ಹನುಮಂತನನ್ನು ಪೂಜಿಸುವುದಿಲ್ಲ. ಕಾರಣ ಏನೆಂದರೆ ಹನುಮಂತ ತನ್ನ ಪವಿತ್ರ ಪರ್ವತದ ಒಂದು ಭಾಗವನ್ನು ಕಿತ್ತುಕೊಂಡು ಹೋದ ಎಂಬ ಬೇಸರ ಅವರಿಗೆ ಇಂದಿಗೂ ಕೂಡ ಇದೆ. ಇನ್ನು ವಿಜ್ಞಾನಿಗಳು ಇದರ ಬಗ್ಗೆ ಸಂಶೋಧನೆ ನಡೆಸುತ್ತಲೇ ಇದ್ದಾರೆ. ಈ ಸಸ್ಯವನ್ನು ಆಧುನಿಕ ಸಂಜೀವಿನಿ ಅಂತಾನೆ ಕರೀತಾರೆ. ಇದು ಸಂಪೂರ್ಣ ಒಣಗಿ ಹೋದರೂ ಕೂಡ ಒಂದು ಹನಿ ನೀರು ಬಿದ್ದ ಕೂಡಲೇ ಮತ್ತೆ ಹಸಿರಾಗಿ ಚಿಗುರುತ್ತದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಗಳು ಇರೋದ್ರಿಂದ DNA ಹಾನಿಯನ್ನು ತಡೆಯುವ ಶಕ್ತಿ ಹೊಂದಿದೆ ಎಂದು ಸಂಶೋಧನೆಗಳು ತಿಳಿಸುತ್ತವೆ. ಹನುಮಂತ ಪರ್ವತಕ್ಕೆ ತಲುಪಿದಾಗ ಅಲ್ಲಿನ ಗಿಡಗಳು ಸ್ವಯಂ ಪ್ರಕಾಶಿಸುತ್ತಿದ್ದವು. ರಾತ್ರಿಯ ಕತ್ತಲಲ್ಲೂ ಕೂಡ ಅವು ಸೂರ್ಯನಂತೆ ಹೊಳೆಯುತ್ತಿದ್ದವು. ಇದು ಕಲ್ಪನೆ ಅಲ್ಲ, ಇದು ಇವತ್ತಿಗೂ ಕೂಡ ವಿಜ್ಞಾನದಲ್ಲಿ ಇದನ್ನ ಬಯೋಲುಮಿಸೆಂಟ್ ಪ್ಲಾಂಟ್ಸ್ ಅಂತ ಉಲ್ಲೇಖಿಸಿದ್ದಾರೆ. ಇನ್ನು ರುಮಸಾಲ, ಶ್ರೀಲಂಕಾದ ಗಾಲೆ ಸ್ಥಳದ ಹತ್ತಿರದಲ್ಲಿರುವ ಈ ಸ್ಥಳ, ಇಲ್ಲಿರುವ ಮಣ್ಣು ಮತ್ತೆ ಗಿಡಗಳು ಸುತ್ತಮುತ್ತಲಿನ ಶ್ರೀಲಂಕಾದ ಸಸ್ಯಗಳಿಗಿಂತ ಸಂಪೂರ್ಣ ಭಿನ್ನವಾಗಿದೆ. ಇಲ್ಲಿನ ಸಸ್ಯಗಳು ಕೇವಲ ಹಿಮಾಲಯದ ಆಲ್ಪೈನ್ ಹವಾಮಾನದಲ್ಲಿ ಮಾತ್ರ ಬೆಳೆಯುವಂಥವು. ಇದು ಇಲ್ಲಿ ಹೇಗೆ ಬೆಳೆಯಲು ಸಾಧ್ಯವಾಯಿತು? ಎರಡನೇದಾಗಿ ರೀಟಿಗಾಲ, ಇದು ಶ್ರೀಲಂಕಾದ ಅತಿ ಎತ್ತರದ ಪ್ರದೇಶಗಳಲ್ಲಿ ಒಂದು. ಇಲ್ಲಿನ ಗಿಡಮೂಲಿಕೆಗಳು ಕ್ಯಾನ್ಸರ್ನ ಗುಣಪಡಿಸುವಂತಹ ಶಕ್ತಿ ಇದೆ ಎಂದು ಸ್ಥಳೀಯರು ನಂಬುತ್ತಾರೆ. ಇನ್ನು ಲ್ಯಾಬ್ ಸಂಶೋಧನೆಗಳ ಪ್ರಕಾರ ವಿಜ್ಞಾನಿಗಳು ಸಂಜೀವಿನಿ ಬೂಟಿ ಎಂದರೆ ಅದು ಈ ಸಸ್ಯವೇ ಇರಬಹುದು ಎಂದು ಊಹಿಸುತ್ತಾರೆ. ಇದನ್ನು ರೀಸರೆಕ್ಷನ್ ಪ್ಲಾಂಟ್ ಅಂತ ಕರೀತಾರೆ, ಅಂದರೆ ಪುನರ್ಜನ್ಮದ ಗಿಡ ಅಂತ. ಈ ಗಿಡದ ವೈಶಿಷ್ಟ್ಯತೆ ಏನು ಅಂದ್ರೆ, ಈ ಗಿಡ ಎಷ್ಟೇ ಒಣಗಿದ್ರೂ ಕೂಡ ಅದು ಸಾಯುವುದಿಲ್ಲ. ವರ್ಷಗಟ್ಟಲೆ ಒಣಗಿದ ಗಿಡದ ಮೇಲೆ ಒಂದು ಹನಿ ನೀರು ಹಾಕಿದ್ರೆ ಸಾಕು, ಕೇವಲ 3 ಗಂಟೆಗಳಲ್ಲಿ ಅದು ಹಸಿರಾಗಿ ಅರಳುತ್ತೆ. ಇನ್ನು ಈ ಗಿಡದಲ್ಲಿ DNA ಸಂರಕ್ಷಣೆ ತುಂಬಾ ಹೆಚ್ಚಾಗಿತ್ತು. ಈ ಗಿಡದಲ್ಲಿ ಸಂಯುಕ್ತಗಳು ಅತಿ ಹೆಚ್ಚಿನ ವಿಕಿರಣ ಅಂದ್ರೆ ತುಂಬಾ ಒಳ್ಳೆ ರೇಡಿಯೇಷನ್ಸ್ ಮತ್ತು ಶಾಖವನ್ನು ತಡೆಯುವಂತಹ ಶಕ್ತಿ ಹೊಂದಿತ್ತು. ಬಹುಶಃ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಲಕ್ಷ್ಮಣನ ಕೋಮಾ ಸ್ಥಿತಿಯಿಂದ ಹೊರತರಲು ಇದೇ ಶಕ್ತಿಯನ್ನು ಬಳಸಲಾಗಿತ್ತು ಅನ್ಸುತ್ತೆ.
ಇನ್ನು ಭಾರತ ಸರ್ಕಾರ ಮತ್ತು ಆಯುಷ್ ಸಚಿವಾಲಯವು ಹಿಮಾಲಯದಲ್ಲಿ ಈ ಬೆಳಗುವ ಗಿಡಗಳ ಬಗ್ಗೆ ಇಂದಿಗೂ ಸಂಶೋಧನೆ ನಡೆಸ್ತಾ ಇದೆ. ಸಂಜೀವಿನಿ ಎಂದರೆ ಕೇವಲ ಸಾವು ಗೆಲ್ಲುವುದಲ್ಲ, ಪ್ರಕೃತಿಯನ್ನು ರಕ್ಷಿಸಿ ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಎಂಬ ಸಂದೇಶವನ್ನು ನಮಗೆ ರಾಮಾಯಣ ಇಲ್ಲಿ ನೀಡುತ್ತದೆ. ಇನ್ನು ಹನುಮಂತನು ಲಂಕೆಯಿಂದ ಹಿಮಾಲಯಕ್ಕೆ ಹಾರಿದ್ದು ಕೇವಲ ಒಂದು ಕಲ್ಪನೆಯಲ್ಲ. ಇದನ್ನು ಗೂಗಲ್ ಮ್ಯಾಪ್ನಲ್ಲಿ ಗಮನಿಸಿದರೆ ನಿಮಗೆ ಅಚ್ಚರಿಯಾಗುತ್ತದೆ. ಅಂದು ಹನುಮಂತ ಕ್ರಮಿಸಿದ ದೂರ ಸುಮಾರು 2500 ಕಿಲೋಮೀಟರ್ಗಿಂತಲೂ ಹೆಚ್ಚು. ಲಂಕೆಯ ಯುದ್ಧಭೂಮಿಯಿಂದ ಉತ್ತರ ದಿಕ್ಕಿಗೆ ನೇರವಾಗಿ ಹಾರಿದ ಹನುಮಂತ ದಕ್ಷಿಣ ಭಾರತದ ಮೇಲೆ ಹಾದು ವಿಂಧ್ಯ ಪರ್ವತ ಶ್ರೇಣಿಯನ್ನು ದಾಟಿ ನೇರವಾಗಿ ಉತ್ತರಾಖಂಡದ ದ್ರೋಣಗಿರಿಗೆ ತಲುಪಿದನು. ದ್ರೋಣಗಿರಿ ಉತ್ತರಾಖಂಡ್ನಿಂದ ಗಲ್ಲೆ ಶ್ರೀಲಂಕಾಗೆ ರೂಟ್ ಸರ್ಚ್ ಮಾಡಿದರೆ ಅದು ಇಂದಿಗೂ ಸರಿಸುಮಾರು ಅಂದಿನ ಹಾದಿಯನ್ನೇ ತೋರಿಸುತ್ತೆ. ವಿಶೇಷವೆಂದರೆ ಗೂಗಲ್ ಅರ್ತ್ ಮೂಲಕ ನೋಡಿದಾಗ ರಾಮ ಸೇತುವಿನ ಕರಗುಗಳು ಹೇಗೆ ಕಾಣಿಸುತ್ತದೆಯೋ ಹಾಗೆಯೇ ಲಂಕೆಯ ರುಮಸಾಲ ಎಂಬಲ್ಲಿ ಪರ್ವತದ ಒಂದು ತುಂಡು ಬಿದ್ದಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ಇದು ಸಮುದ್ರದ ತೀರದಲ್ಲಿ ಹಠಾತ್ತನೆ ಎದ್ದು ನಿಂತಿರುವ ಚಿಕ್ಕ ಗುಡ್ಡದಂತಿದೆ. ದ್ವೀಪದ ಉಳಿದ ಭಾಗಗಳಿಗಿಂತ ಸಂಪೂರ್ಣ ಭಿನ್ನವಾದ ಮಣ್ಣು ಮತ್ತು ಸಸ್ಯವರ್ಗವನ್ನು ಹೊಂದಿದೆ. ಸ್ನೇಹಿತರೆ, ಹನುಮಂತ ಹೊತ್ತು ತಂದ ಸಂಜೀವಿನಿ ಇಂದಿಗೂ ನಮ್ಮ ಸುತ್ತಮುತ್ತಲಿನ ಔಷಧೀಯ ಸಸ್ಯಗಳ ರೂಪದಲ್ಲಿರಬಹುದು. ಪುರಾಣಗಳ ಹಿಂದೆ ಸದಾ ಒಂದು ವಿಜ್ಞಾನ ಅಡಗಿರುತ್ತದೆ. ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು? ದ್ರೋಣಗಿರಿ ಗ್ರಾಮದ ಬಗ್ಗೆ ನಿಮಗೆ ಮೊದಲೇ ತಿಳಿದಿತ್ತಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ವೈಪ್ ಕನ್ನಡಿಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್. ಎಲ್ರಿಗೂ ಧನ್ಯವಾದಗಳು.